ವಿಶೇಷವಾದಂತಹ ದಿನ ವೈಕುಂಠ ಏಕಾದಶಿ ಆಗಿರುವಂತಹ ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ದಿನಕ್ಕೆ ಬಹಳಷ್ಟು ವಿಶೇಷವಾದಂತಹ ಮಾನ್ಯತೆ ಇದೆ. ಆ ಕಾರಣಕ್ಕಾಗಿ ಬಹಳಷ್ಟು ಭಕ್ತಾದಿಗಳು ದೇವರ ದರ್ಶನವನ್ನು ಪಡ್ಕೊಳ್ಳೋ ಸಲುವಾಗಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನು ಬಳ್ಳಾರಿಯಿಂದ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಶಿವಾನಂದ ಮಾಹಿತಿ ಕೊಡ್ತಾರೆ. ಶಿವಾನಂದ, ಬಳ್ಳಾರಿಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ? ದೇವರ ದರ್ಶನವನ್ನು ಪಡಿಬೇಕು, ದೇವರನ್ನು ನೋಡಿ ಪುನೀತರಾಗಬೇಕು, ವೈಕುಂಠ ಏಕಾದಶಿಯ ಕಾರಣಕ್ಕಾಗಿ ಉತ್ತರದ ಬಾಗಿಲಿನ ಮೂಲಕವಾಗಿ ದೇವರನ್ನ ದರ್ಶನ ಮಾಡಬೇಕು ಅಂತ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ ಅಲ್ಲಿ? ಜಗದೀಶ್, ಮುಖ್ಯವಾಗಿ ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ಎಸ್.ಎನ್. ಪೇಟೆಯಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ನಡೆಸ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತರು ಇವತ್ತು ಈ ಒಂದು ದೇಗುಲಕ್ಕೆ ಭೇಟಿ ನೀಡಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಈ ಒಂದು ದೇಗುಲದ ಮುಂಭಾಗದ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ತರನಾಗಿ ದೃಶ್ಯಗಳು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಅಲ್ಲಿ ಕಾಣ್ತಿರುವಂಥದ್ದು. ವಿಶೇಷವಾಗಿ ಹೂವಿನ ಅಲಂಕಾರದಿಂದ ಈಗ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ನಾನಾ ತರಗಳ ಪೂಜೆಗಳನ್ನ ಇಲ್ಲಿನ ಅರ್ಚಕರು ಕೂಡ ಮಾಡ್ತಿರುವಂಥದ್ದು. ಬಂದಂತ ಭಕ್ತರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಜೊತೆಗೆ ಇವತ್ತು ವೈಕುಂಠ ಏಕಾದಶಿ ಇರುವ ಹಿನ್ನೆಲೆಯಲ್ಲಿ ವೈಕುಂಠ ದ್ವಾರದ ಮೂಲಕ ಭಕ್ತರಿಗೆ ಪ್ರವೇಶವನ್ನ ಮಾಡೋಕೆ ಅವಕಾಶವನ್ನ ಕಲ್ಪಿಸಿರುವಂಥದ್ದು. ಜೊತೆಗೆ ಬೆಳಗಿನಿಂದಲೂ ಕೂಡ ತಂಡೋಪತಂಡವಾಗಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತು ಬಳ್ಳಾರಿಯ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಬರ್ತಾ ಇರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಭಕ್ತರು ಇವಾಗ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ. ಜೊತೆಗೆ ಇಲ್ಲಿ ಅವರಿಗೆ ಬಂದಂತ ಭಕ್ತರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಯಾವುದೇ ತರನಾದಂಥ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಒಂದಷ್ಟು ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ತುಳಸಿ ಹಾರ, ವಿವಿಧ ಹಾರಗಳ ಮೂಲಕ ಈಗ ಲಕ್ಷ್ಮೀ ವೆಂಕಟೇಶ್ವರನ ಅಲಂಕಾರ ಕೂಡ ಮಾಡಿರುವಂಥದ್ದು. ಇವತ್ತು ವೈಕುಂಠ ಏಕಾದಶಿಯಲ್ಲಿ ವಿಷ್ಣುವಿಗೆ ಪ್ರಿಯವಾದ ದಿನ, ಹಾಗಾಗಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಈ ಒಂದು ಸಂದರ್ಭದಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭಕ್ತರ ನಂಬಿಕೆ ಇರುವಂಥದ್ದು. ಇವತ್ತು ಬೆಳಗ್ಗೆ 4 ಗಂಟೆಗೆ ಈ ಒಂದು ವೈಕುಂಠ ದ್ವಾರವನ್ನ ತೆರೆಯುವಂಥ ಒಂದು ಕೆಲಸವನ್ನ ಇಲ್ಲಿನ ಅರ್ಚಕರು ಕೂಡ ಮಾಡಿರುವಂಥದ್ದು. ತದನಂತರದಲ್ಲಿ ವೆಂಕಟೇಶ್ವರನಿಗೆ ವಿವಿಧ ದೀಪಾಲಂಕಾರ ಆಗಿರ್ಬೋದು, ಜೊತೆಗೆ ಪುಷ್ಪಾರ್ಚನೆ ಸೇರಿದಂತೆ ಸಾಕಷ್ಟು ವಿವಿಧ ಪೂಜೆಗಳು ಕೂಡ ಇಲ್ಲಿ ನೆರವೇರಿತು. ಇದಾದ ನಂತರ ಸಾಕಷ್ಟು ಭಕ್ತರು ಕೂಡ ಇಲ್ಲಿ ದರ್ಶನವನ್ನ ಪಡಿತಾ ಇದ್ದಾರೆ. ಬಂದಂತ ಭಕ್ತರಿಗೆ ಒಂದಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿರುವಂಥದ್ದು. ಜೊತೆಗೆ ವಿವಿಧ ತರನಾದಂಥ ಹೂಗಳ ಅಲಂಕಾರ ಆಗಿರ್ಬೋದು, ಜೊತೆಗೆ ಅರ್ಚನೆ ಆಗಿರ್ಬೋದು, ಹೋಮ ಹವನ ಸೇರಿದಂತೆ ವಿಶೇಷ ನಾನಾ ತರನಾದಂಥ ಪೂಜೆಯನ್ನ ಇಲ್ಲಿ ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಭಕ್ತರು ಸಾಕಷ್ಟು ಪ್ರಮಾಣದಲ್ಲಿ ಬಂದಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಯಾವೆಲ್ಲ ಪೂಜೆಗಳು ಇಲ್ಲಿ ಮಾಡ್ತಾ ಇದ್ರಿ, ಏನು ವಿಶೇಷ ಇತ್ತು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನಾರಾಯಣ ಸ್ವಾಮಿ, ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಾರಿ ಸತ್ಯನಾರಾಯಣಪೇಟೆ ಬಳ್ಳಾರಿಯಲ್ಲಿರುವ ಇವತ್ತು ಪ್ರಾತಃ ಕಾಲದಲ್ಲೇ ಸುಪ್ರಭಾತ ಸೇವೆ ಇರ್ತದೆ. ಆಮೇಲೆ ಪಂಚಾಮೃತ ಅಭಿಷೇಕ ಮತ್ತು ಅರ್ಚನಾ ಕಾರ್ಯಕ್ರಮ ಮುಂತಾದವುಗಳೆಲ್ಲ ನಡೆದಿವೆ. ಸಾಯಂಕಾಲವರೆಗೂ ದರ್ಶನ ಬೆಳಗ್ಗೆ 5 ಗಂಟೆಯಲ್ಲಿದ್ದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಸುಮಾರು 10,000 ಮಂದಿ ಇವಾಗವರೆಗೂ ಬೆಳಗ್ಗೆಲಿಂದ ಸುಮಾರು ಮಂದಿ ಬಂದಿದ್ದಾರೆ. ಇನ್ನು 10,000 ಮಂದಿ ಬಂದು ಇನ್ನೂ ಜಾಸ್ತಿ ಬರ್ಬೋದು. ಇದರೊಳಗಿದ್ದಾರೆ ಜನ ಎಲ್ಲರೂ ಕೂಡ ಬಂದು ಸಹಕಾರ ಮಾಡ್ತಾ ಇದ್ದಾರೆ. ಆಮೇಲೆ ವಾಲಂಟಿಯರ್ಸ್ ಕೂಡ ಭಾಳಷ್ಟು ಸಹಕಾರ ಮಾಡಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಸಿಬ್ಬಂದಿ ವರ್ಗರೆಲ್ಲ ಕೂಡ ಎಲ್ಲ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಮಾಡಿದ್ರೆ 10,000 ಗಾಯತ್ರಿ ಮಂತ್ರ 10,000 ಮಂದಿ ಏಕಾದಶಿ ಮಾಡಿದಷ್ಟು ಫಲ ಪುಣ್ಯ ಸಿಗ್ತದಂತ ಇವತ್ತು ವೈಕುಂಠ ಏಕಾದಶಿ ಪರ್ವದಿನ. ಅದರಿಂದ ವೈಕುಂಠ ಏಕಾದಶಿ ಇವತ್ತು ದರ್ಶನ ಮಾಡಿದ್ರೆ ವೈಕುಂಠ ಪ್ರಾಪ್ತಿ ಸಿಗ್ತದಂತ ಪುರಾಣದಲ್ಲಿ ಇದೆ. ಇಲ್ಲಿನ ಅರ್ಚಕರು ಕೂಡ ಹೇಳ್ತಾ ಇದ್ದಾರೆ, ವೈಕುಂಠ ಏಕಾದಶಿ ನಿಮಿತ್ತ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ಇವತ್ತು ವೈಕುಂಠದ ಅಂದ್ರೆ ಅದರಲ್ಲಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ತಾವು ಮಾಡಿದಂತ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ, ಒಳ್ಳೆಯ ದಿನಗಳು ಬರುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ರಾತ್ರಿ 10 ಗಂಟೆವರೆಗೆ ಸುಮಾರು 20,000 ಹೆಚ್ಚು ಭಕ್ತರು ಈ ಒಂದು ದೇಗುಲದಲ್ಲಿ ದರ್ಶನವನ್ನ ಪಡಿತಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಅರ್ಚಕರು ಕೂಡ ಹೇಳ್ತಾ ಇದ್ದಾರೆ. ಈಗ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ರಾತ್ರಿ 10ವರೆಗೆ ಇದೇ ತರನಾದಂತ ಭಕ್ತರ ಸಂದಣಿ ಈ ಒಂದು ದೇಗುಲದಲ್ಲಿ ಕಾಣ್ತಾ ಇರುವಂತ